ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡೇ ಫ್ರೆಂಡ್ಸ್, PSTR ಮತ್ತು GPSTR ಮತ್ತು HSTRಗೆ ಸಂಬಂಧಿಸಿದ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಹಾಗೂ ಶೈಕ್ಷಣಿಕ ಮನೋವಿಜ್ಞಾನ ಈ ವಿಷಯಗಳನ್ನು ಕುರಿತು ಈಗಾಗಲೇ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬಂದಿದೆ, ಆ ಪ್ರಶ್ನೆಗಳಿಗೆ ಅನುಗುಣವಾಗಿ ನಾನು ಮಾತಾಡ್ತಾ ಹೋಗ್ತೇನೆ. ಹಾಗಾದರೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ನೀವು ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ವಿವಿಧ ವಿಷಯಗಳ ವಿಡಿಯೋಗಳು ಇಲ್ಲಿ ಸಿಗುತ್ತೆ ನೋಡಿ. ಹಾಗೆ ನಮಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಆನ್ಲೈನಲ್ಲಿ ನಿಮಗೆ PSTR ಇರ್ಬೋದು, GPSTR ಮತ್ತು HSTR ಸಂಬಂಧಿಸಿದಂತಹ ಆನ್ಲೈನ್ ತರಗತಿಗಳು ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ನೀವು ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೊಂದು ಲೋಗೋ ಬರುತ್ತೆ. ಆ ಲೋಗೋ ನೋಡಿ ನೀವೇನು ಮಾಡ್ಬೋದು, ಕಂಟೆಂಟಿಗೆ ಹೋದರೆ ನಿಮಗೆ ಆ ವಿಷಯಗಳನ್ನು ನೀವು ಸಿಗ್ತಾ ಹೋಗುತ್ತೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ವಿಡಿಯೋಗಳು ಯಾವ ರೀತಿ ಇರುತ್ತೆ ಅಂತ. ಹಾಗಾದರೆ ಈಗಾಗಲೇ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳ ಕುರಿತು ಇವತ್ತು ಮಾತಾಡ್ತಾ ಹೋಗೋಣ. ನೋಡಿ, ನಿಮಗೆ ಎಜುಕೇಷನ್ ಸೈಕಾಲಜಿ ಅಂದರೆ ಈಗ ಜನರಲಾಗಿ ನಿಮ್ಗೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ಚೈಲ್ಡ್ ಸೈಕಾಲಜಿ, ಎಜುಕೇಷನ್ ಸೈಕಾಲಜಿ ಮತ್ತು ಸೈಕಾಲಜಿ ಈ ಮೂರಕ್ಕಿರ್ತಕ್ಕಂತಹ ಮೀನಿಂಗ್ ಮತ್ತು ಡಿಫ್ರೆನ್ಸ್ಗಳನ್ನು ಹೇಳ್ತಾ ಹೋಗಿದ್ದೀನಿ. ನೋಡಿ, ಎಜುಕೇಷನ್ ಸೈಕಾಲಜಿಯಲ್ಲಿ ಮೇಜರಾಗಿ ನಮಗೆ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂದರೆ ನೋಡಿ, ಅರೆಕಿವುಡ ಮಗುವು ಅದೇ ವಯಸ್ಸಿನ ಸಾಮಾನ್ಯ ಮಗುವಿಗಿಂತ ಸರಿಯಾದ ಉಚ್ಚಾರಣೆ ಅಂದರೆ ಅದು ಉಚ್ಚಾರಣೆ ಬರಲಿಲ್ಲ ಅಂದರೆ ಮತ್ತು ಪದ ಸಂಗ್ರಹಣೆ ಅಂದರೆ ಸಂಗ್ರಹದಲ್ಲಿ ಹಿಂದೆ ಬೀಳುತ್ತದೆ. ಈ ಸನ್ನಿವೇಶವು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ನೀವೀಗ ಕಿವಿ ಕೇಳದೇ ಇರ್ಬೋದು, ಅರೆಕಿವುಡ ಅಂದರೆ ಸರಿಯಾಗಿ ಕೇಳದೇ ಇರ್ಬೋದು, ಅಥವಾ ಉಬ್ಬುವಿಕೆ ಸರಿಯಾಗಿ ಮಾತಾಡದೇ ಇರ್ಬೋದು. ಈ ಒಂದು ಸನ್ನಿವೇಶ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಈ ಒಂದು ಸನ್ನಿವೇಶ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ನೋಡಿ, ಈ ಪೋಷಣೆಯ ಕೊರತೆಗೆ ಅಂತ ಇದೆ. ಹಾಗೆ ಅಸಮ ಬೆಳವಣಿಗೆ ಅಂದರೆ ಸಮಾನಾಗಿ ಬೆಳೆದಲ್ಲ, ಅಸಂಬದ್ಧವಾಗಿ ಬೆಳೆದಿದೆ ಅಂತ. ಹಾಗೆ ನಿಮ್ಮ ಬುದ್ಧಿಮತ್ತೆ ಅಂತಕ್ಕಂಥದ್ದು. ನೋಡಿ, ನಿಮಗೆ ಕೃತಕ ಬುದ್ಧಿಮತ್ತೆ, ನಿಮ್ಮ ಬುದ್ಧಿಮತ್ತೆ ಬಗ್ಗೆ ತಿಳ್ಕೊಂಡಿದ್ದೀರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಎಲ್ಲ ಓದಿರ್ತೀರ. ಹಾಗೆ ಕುಂಠಿತ ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ನೋಡಿ, ಯಾವಾಗಲೂ ನಮಗೆ ಒಂದು ವಿಕಾಸ ಪರಿಪೂರ್ಣವಾಗಬೇಕಂದ್ರೆ ನಿಮಗೆ ವಿಕಾಸ ಅಂದರೆ ಗೊತ್ತಿರಬೇಕು. ವಿಕಾಸ ಪರಿಪೂರ್ಣ ಆಗಬೇಕು ಅಂದರೆ ನಿಮಗೆ ಆ ಮಗುವಿನಲ್ಲಿ ಏನಾಗಿರಬೇಕು, ಕಲಿಕೆಯ ಜೊತೆಗೆ ಕಲಿಕೆಗೆ ಒಂದು ವೇಳಾಪಟ್ಟಿಯನ್ನು ಹಾಕ್ಬಿಡ್ತಕ್ಕಂಥ ಮೆಚುರೇಷನ್, ಪರಿಪಕ್ವತೆ, ಯಾವುದು ಪರಿಪಕ್ವತೆ ಅಂತಕ್ಕಂಥದ್ದು ಸರಿಯಾಗಿ ಆಗಿರಬೇಕು. ನೋಡಿ, ವಿಕಾಸ ಅಂದರೆ ಡೆವಲಪ್ಮೆಂಟ್ ಅಂತ ನಿಮಗೆ ಗೊತ್ತಿರಬೇಕು. ಗ್ರೋತ್ ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂಥ ಅಂಶಗಳಲ್ಲಿ ಏನಾದರೂ ಕಲಿಕೆಯಲ್ಲಿ ಅಥವಾ ಪರಿಪಕ್ವತೆಯಲ್ಲಿ ಕುಂಠಿತ ಆದರೆ ಅಥವಾ ಗ್ರೋತ್ ಡೆವಲಪ್ಮೆಂಟಲ್ಲಿ ಕುಂಠಿತ ಆದರೆ ಈ ರೀತಿಯ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ನೀವು ಸೈಕಾಲಜಿ ಅಂದ ತಕ್ಷಣ ಇದನ್ನು ಜನರಲ್ಗೂ ಸಹ ನೀವು ಅನಾಲಿಸಿಸ್ ಮಾಡ್ಬೋದು. ಜನರಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ಗಳು ಹೆಚ್ಚಾಗಿ ಬರ್ತದೆ. ಈಗ ನೀವು ಸಬ್ಜೆಕ್ಟ್ ವೈಸು ಚಾಪ್ಟರ್ ವೈಸ್ ನೋಡೋದು ಬೇರೆ, ಈ ರೀತಿಯಾಗಿ ನೋಡ್ತಕ್ಕಂಥದ್ದು ಬೇರೆ. ಕುಂಠಿತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅರೆಕಿವುಡ ಮಗುವು ಅದೇ ವಯಸ್ಸಿನ ಸಾಮಾನ್ಯ ಮಗುವಿಗಿಂತ ಅಂದರೆ ನಮಗೆ ಸಾಮಾನ್ಯ ಮಕ್ಕಳು ಮತ್ತು ಅಸಾಮಾನ್ಯ ಮಕ್ಕಳು ಅಂತ ಬರ್ತಾರೆ. ಚಿಲ್ಡ್ರನ್ಸಲ್ಲಿ ಒಂದು ಸಾಮಾನ್ಯವಾಗಿ ಅಂದರೆ ನಾರ್ಮಲ್ ಚಿಲ್ಡ್ರನ್ಸ್ ಅಂತ ಇರ್ತಾರೆ. ಹಾಗೆ ಅಸಾಮಾನ್ಯ ಮಕ್ಕಳಂದರೆ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂತ ಇರ್ತಾರೆ. ಸಾಮಾನ್ಯ ಮಕ್ಕಳಿಗಿಂತ ಕಡಿಮೆ ಮತ್ತು ಹೆಚ್ಚು ಬುದ್ಧಿಶಕ್ತಿ ಹೊಂದಿರತಕ್ಕಂಥ ಮಕ್ಕಳನ್ನು ನಾವೇನಂತ ಕರಿತೀವಿ, ಅಸಾಧಾರಣ ಮಕ್ಕಳು. ಅಪಸಾಮಾನ್ಯ ಅನ್ನೋದಕ್ಕಿಂತ ಅಸಾಧಾರಣ ಮಕ್ಕಳು ಅಂತ ಕರಿತೀವಿ. ಸಾಧಾರಣ ಮತ್ತು ಅಸಾಧಾರಣ ಅಂತಹ ಅಂಶಗಳಲ್ಲಿ ಅದೇ ವಯಸ್ಸಿನಲ್ಲಾದಂಥ ಬದಲಾವಣೆಗಳನ್ನು ನಾವೀಗ ಕುಂಠಿತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನೋಡ್ಬೋದು. ನೆಕ್ಸ್ಟು, ಪಿಯಾಜೆ ಸಿದ್ಧಾಂತದ ಪ್ರಕಾರ ಇವರು ಸಂಜ್ಞಾತ್ಮಕ ಅಭಿವೃದ್ಧಿಯ ಹಂತವಾಗಿರುವುದಿಲ್ಲ. ಇದು ಇವರಲ್ಲ, ಇದು ಸಂಜ್ಞಾತ್ಮಕ. ನೋಡಿ, ಸಂಜ್ಞಾತ್ಮಕ ಅಂದರೆ ನಿಮಗೆ ಕಾಗ್ನಿಟಿವ್ ಲರ್ನಿಂಗ್ ಅಂತ ಗೊತ್ತಿರಬೇಕು. ಸಂಜ್ಞಾತ್ಮಕ ಅಂದರೆ ಇಂಗ್ಲೀಷಲ್ಲಿ ಕಾಗ್ನಿಟಿವ್ ಲರ್ನಿಂಗ್, ಜ್ಞಾನಾತ್ಮಕ ಕಲಿಕೆ ಅಂತ ಗೊತ್ತಿರಬೇಕು. ಏನಂತ ಗೊತ್ತಿರಬೇಕು? ಜ್ಞಾನಾತ್ಮಕ ಕಲಿಕೆ ಅಂತ ಗೊತ್ತಿರಬೇಕು. ಅಭಿವೃದ್ಧಿಯ ಹಂತ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ನೋಡಿ, ಜೀನ್ ಪಿಯಾಜೆ ಅಂದ ತಕ್ಷಣ ಇವರು ಸ್ವೀಡಿಷ್ ಅವರು, ಯಾರು? ಸ್ವಿಟ್ಜರ್ಲ್ಯಾಂಡಿನವರು ಜೀನ್ ಪಿಯಾಜೆ ಅಂತ ಗೊತ್ತಿರಬೇಕು. ಜೀನ್ ಪಿಯಾಜೆ ಅವರು ಎರಡು ಸಿದ್ಧಾಂತಗಳನ್ನು ಮಾಡಿಸ್ತಾರೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಮತ್ತು ಮಾರಲ್ ಡೆವಲಪ್ಮೆಂಟ್ ಥಿಯರಿ ಅಂತ.
ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಯಲ್ಲಿ ನಿಮಗೆ ಗೊತ್ತಿದೆ ಜ್ಞಾನಾತ್ಮಕವಾದಂತಹ ವಿಕಾಸ ಹೇಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ 2 ರೀತಿಯ ಇವರ ಒಂದು ನೈತಿಕ ವಿಕಾಸದ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ನೈತಿಕ ವಿಕಾಸದ ಬಗ್ಗೆನೂ ಗೊತ್ತಿರಬೇಕು. ಈ ಜ್ಞಾನಾತ್ಮಕ ವಿಕಾಸ ಇವರು ಹುಟ್ಟಿನಿಂದ ಈ 11 ವರ್ಷ ಔಪಚಾರಿಕ ಅಂತ ಏನು ಬರುತ್ತಲ್ಲ 11 ವರ್ಷದ ಮೇಲ್ಪಟ್ಟವರೆಗೆ ಇದಿರ್ತದೆ ಅಂತಕ್ಕಂಥದ್ದು. ಹಾಗಾದರೆ ಒಂದು ತಾತ್ವಿಕ ಕಲ್ಪನೆ ಅಂತಕ್ಕಂಥದ್ದು ನೋಡಿ ತತ್ವಗಳಿಗೆ ಸಂಬಂಧಿಸಿದಂಥ ಒಂದು ಮಾನಸಿಕವಾದಂಥ ವಿಚಾರಗಳ ವಿಮೋಚನೆ ಅಂತ ಕರಿತೀವಿ. ಹಾಗೆ ವಾಸ್ತವಿಕವಾದಂಥ ಸ್ಥಿರಕ್ರಿಯೆ ಅಂತಕ್ಕಂಥದ್ದು ನಾವು ಕಣ್ಣಿನಿಂದ ಏನನ್ನು ನೋಡ್ತೇವೆ ಅವರುಗಳ ಬಗ್ಗೆ ಪ್ರಶ್ನೆ, ಕುತೂಹಲ, ಅನ್ವೇಷಣೆಗಳು ಆಗ್ತದೆ. ಸ್ಥಿರಕ್ರಿಯೆ ಪೂರ್ವ ಹಂತ ಅಂತಕ್ಕಂಥದ್ದು ಸಹ ಹಿಂದೆ ಮಗುವಿಗೆ ಅನ್ವೇಷಣಾ ಮನೋಭಾವ ಸಂಜ್ಞಾ ಕಲಿಕೆ ಅಂತಕ್ಕಂಥದ್ದು ಆಗುತ್ತೆ. ಅಂದರೆ ನಿಮಗೆ ಪ್ರೀ ಸೆನ್ಸರಿ ಮೋಟರ್ ಸ್ಟೇಜಲ್ಲಿ. ಹಾಗಾಗಿ ಯಾವುದು ಅಂತವಾಗಿರುವುದಿಲ್ಲ ಅಂದರೆ ಅಡೋಲೆಸೆನ್ಸ್, ಹದಿಹರಿಯದ. ಯಾವುದು ಅಂದರೆ ಈ ಲಾಸ್ಟ್ ಆಪ್ಷನ್ಸ್ ಏನಿದೆ ಈ ಲಾಸ್ಟ್ ಆಪ್ಷನ್ಸ್ ಅಲ್ಲ ಅಂತ ಗೊತ್ತಿರಬೇಕು. ಈ ಪ್ರಶ್ನೆಗೆ ಇದು ರೈಟ್ ಆನ್ಸರು. ತಾತ್ವಿಕ, ವಾಸ್ತವಿಕ ಮತ್ತು ಸ್ಥಿರಕ್ರಿಯೆ ಹಂತಗಳೇನಿದೆ ಇವು ಈ ಪಿಯಾಜೆ ಅವರ ಪ್ರಮುಖವಾದಂಥ ಅಂಶಗಳಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಜೀನ್ ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ವಿಕಾಸದಲ್ಲಿ ಬರ್ತಕ್ಕಂಥ 4 ಹಂತಗಳ ಬಗ್ಗೆ, ನೈತಿಕ ವಿಕಾಸದಲ್ಲಿ ಬರ್ತಕ್ಕಂತಹ 2 ಹಂತಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್, ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ. ನೋಡಿ, ಕಲಿಕಾ ಪ್ರಕ್ರಿಯೆ ಈಗ ಶಿಕ್ಷಕ ಮಕ್ಕಳನ್ನು ನಿರ್ದಿಷ್ಟವಾದಂತಹ ಗುರಿ ಉದ್ದೇಶದ ಕಡೆಗೆ ಕರೆದುಕೊಂಡು ಹೋಗೋದಕ್ಕೆ ಟೀಚ್ ಮಾಡ್ತಾರೆ. ಅಂದರೆ ಶಿಕ್ಷಕ ಈಗ ಆಲ್ರೆಡಿ ಒಂದು ಗುರುವಾಗಿರ್ತಾನೆ. ಅವನು ಶಿಕ್ಷಣದ ಕಡೆಯ ಗುರಿ ಏನಂದರೆ ಒಂದು ಮಗುವಿನ ಧನಾತ್ಮಕ ವರ್ತನೆಗಳನ್ನು ತರ್ತಕ್ಕಂಥದ್ದು. ಒಂದು ಮಗುವಿನಲ್ಲಿ ಈ ಪಾಸಿಟಿವ್ ಬಿಹೇವಿಯರನ್ನು ಅಥವಾ ಧನಾತ್ಮಕ ವರ್ತನೆಗಳನ್ನು ತರಬೇಕಂದ್ರೆ ಹಾಗಾದರೆ ಕಲಿಕೆಗೆ ಬೇಕಾದಂತಹ ಸಂಬಂಧಪಟ್ಟಂತಹ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ ಅಂತ ಕೇಳಿದರೆ ಕಲಿಕಾ ಪ್ರಕ್ರಿಯೆ. ನೋಡಿ, ಇಲ್ಲಿ ಈ ಲರ್ನಿಂಗ್ ಪ್ರೋಗ್ರೆಸ್ ಅಥವಾ ಪ್ರೋಸೆಸ್ ಅಂತಕ್ಕಂಥದ್ದು, ಲರ್ನಿಂಗ್ ಪ್ರೋಸೆಸ್ ಯಾವುದಕ್ಕೆ ಸಂಬಂಧಿಸಿದೆ? ಶಿಕ್ಷಕರ ವರ್ತನೆ, ಕಲಿಯುವವನ ವರ್ತನೆ, ಜನ್ಮದಾತ ವರ್ತನೆ ಮತ್ತು ಸಹಪಾಠಿಗಳ ವರ್ತನೆ, ಬಿಹೇವಿಯರ್, ಟೀಚರ್ ಬಿಹೇವಿಯರ್ ಇರ್ಬೋದು. ಆಗ ಲರ್ನರ್ ಬಿಹೇವಿಯರ್ ಹೇಗಿರುತ್ತೆ ಅಂತಕ್ಕಂಥದ್ದು ನಮಗೆ ಹುಟ್ಟಿನಿಂದಲೇ ಇರತಕ್ಕಂಥ ಅಂಶಗಳು, ಎರಿಡಿಟಿ, ಸಹಪಾಠಿ ಇವೆಲ್ಲ ಇರ್ತವೆ. ನೋಡಿ, ಕಲಿಕಾ ಪ್ರಕ್ರಿಯೆ ಅತಿ ಹೆಚ್ಚು ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರು ಅಂದರೆ ಯಾವ ವ್ಯಕ್ತಿ ಕಲಿಕೆಗೆ ಒಳಪಡ್ತಾನೆ, ಮಗು ಏನಾಗುತ್ತೆ ಕಲಿಕೆಗೆ ಒಳಪಡುತ್ತೆ. ಕಲಿಕೆ ಕಲಿಸ್ತಕ್ಕಂಥವ್ರು ಯಾರು? ಶಿಕ್ಷಕರು. ಈ ಕಲಿಯುವವನ ವರ್ತನೆ, ಅವನು ಮಗು ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರು ಕಲಿಯುವವನ ವರ್ತನೆ, ಯಾರು ವಿಷಯವನ್ನು ಕಲಿತಾನೋ ಅವನ ವರ್ತನೆ ಕಲಿಕೆಗೆ ಹೆಚ್ಚು ಸಂಬಂಧಪಟ್ಟಿರುತ್ತೆ, ಕಲಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟಿರುತ್ತೆ. ಅವನು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಲಿಲ್ಲ ಅಂದರೆ, ಕಲಿಕೆಯಲ್ಲಿ ಅವನು ಅವಧಾನವನ್ನು ಕೇಂದ್ರೀಕರಿಸಲಿಲ್ಲ ಅಂದರೆ, ವಸ್ತು ವಿಷಯ ಶಿಕ್ಷಕರ ಮೇಲೆ ಅವನು ಈ ಒಂದು ಪ್ರೇರಣೆಯನ್ನು ಹೊಂದಲಿಲ್ಲ ಅಂದರೆ, ಯಾವುದು ಪ್ರೇರಣೆ ಹೊಂದಲಿಲ್ಲ ಅಂದರೆ ಕಲಿಕೆ ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಹಾಗಾಗಿ ಕಲಿಯುವವನ ವರ್ತನೆ ಏನಿದೆ ಇದು ಇಲ್ಲಿ ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಬೋಧನೆ ಮತ್ತು ಕಲಿಕೆಗಾಗಿ ಈ ಜಾಗೃತ ಗುಣ ಅನುಬಂಧನ ಮಾರ್ಗಗಳನ್ನು ಪ್ರಪ್ರಥಮ ರೂಪಿಸಿದ ಮನೋವಿಜ್ಞಾನಿ ಯಾರು? ನೋಡಿ, ಜಾಗೃತ ಗುಣ ಅನುಬಂಧನ ಕಲಿಕೆ ಅಂತ ಕರಿತೀವಿ. ನೋಡಿ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಯಾರ್ದು ಅಂದರೆ ಸ್ಕಿನ್ನರ್ ಅವ್ರದ್ದು. ಜೀನ್ ಪಿಯಾಜೆ ಇದ್ದಾರೆ, ತಾರಂಡೈಕ್ ಇದ್ದಾರೆ, ಹಾಗೆ ನಮಗೆ ಈ LM ಟರ್ಮನ್ ಅಂತಕ್ಕಂಥವ್ರು ಇದ್ದಾರೆ. ಜೀನ್ ಪಿಯಾಜೆ ಬಗ್ಗೆ ನಾನು ಈಗ ತಾನೇ ಹೇಳಿದೆ, ಇವರ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಬಗ್ಗೆ ನಿಮಗೆ ಗೊತ್ತಿರಲಿ, ಹಾಗೆ ಮಾರಲ್ ಡೆವಲಪ್ಮೆಂಟ್ ಥಿಯರಿ ಬಗ್ಗೆ ಗೊತ್ತಿರಲಿ. ತಾರಂಡೈಕ್ ರವರ ಒಂದು ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಬಗ್ಗೆ ನಿಮಗೆ ಗೊತ್ತಿರಲಿ. ಆ್ಯಂಡ್ ಇವ್ರಿಗೆ ಸಂಬಂಧಿಸಿದಂಥ ಕಲಿಕಾ ನಿಯಮಗಳು, ದ ಲಾ ಆಫ್ ರೆಡಿನೆಸ್ ಅಂತಕ್ಕಂಥದ್ದು ಏನು ಹೇಳುತ್ತೆ, ಎಫರ್ಟ್ ಮತ್ತು ಎಫೆಕ್ಟ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ಕಲಿಕಾ ಸಿದ್ಧಾಂತ, 3 ನಿಯಮಗಳೇನಿದೆ ಈ ನಿಯಮಗಳ ಬಗ್ಗೆನೂ ಗೊತ್ತಿರಬೇಕಾದ್ರೆ ಈ BF ಸ್ಕಿನ್ನರ್ ಅಂತಕ್ಕಂಥವ್ರು ಏನಿದ್ದಾರೆ, ಸ್ಕಿನ್ನರ್ ಅವರು ಈ ಡೆಫಿನೇಷನ್ಸನ್ನು ಕೊಟ್ಟಿರೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾರು? BF ಸ್ಕಿನ್ನರ್ ಅವರ ಒಂದು ಪುನರ್ಬಲನ, ರೀಇನ್ಫೋರ್ಸ್ಮೆಂಟ್ ಅಂತ ಏನು ಕರಿತೀರಿ, ಈ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಸ್ಕಿನ್ನರ್ ಅವ್ರದ್ದು ಒಂದು ಕ್ರಿಯಾಜನ್ಯ
ಕ್ರಿಯಾಜನ್ಯ ಅನುಬಂಧನ 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 ಕಲಿಕೆ ಅಂತ ಕರಿತೀವಿ. ಆಪರೆಂಟ್ ಕಂಡೀಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಪರೆಂಟ್ ಕಂಡೀಷನ್ ಅಂತ ಕರಿತೀವಿ. ಕ್ಲಾಸಿಕಲ್ ಕಂಡೀಷನ್ ಅಂದರೆ ಪಾವೆಲ್ ಅವ್ರದ್ದು. ಆಪರೆಂಟ್ ಕಂಡೀಷನ್ ಅಂದರೆ ಸ್ಕಿನ್ನರ್ ಅವ್ರದ್ದು. ಟ್ರಯಲ್ ಆ್ಯಂಡ್ ಎರರ್ ಅಂದರೆ ತಾರನ್ಡೈಕರ್ ಅವ್ರದ್ದು. ಇನ್ಸೈಟ್ ಅಂದರೆ ನಮಗೆ ಕೊಹಿಲರ್ ಅವ್ರದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈಗ ನಮಗೆ ಜಾಗೃತ ಗುಣ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ನೆಕ್ಸ್ಟ್, ಶೈಕ್ಷಣಿಕ ಮನೋವಿಜ್ಞಾನದ ಕವಲಾಗಿದ್ದು, ಒಂದು ಕವಲು ಅಂದರೆ ಈ ಥರ ಒಂದು ಕವಲಾಗಿದ್ದು ಕಲಿಕಾ ಪ್ರಕ್ರಿಯೆ ಮತ್ತು ಕಲಿಕಾ ಪ್ರಕ್ರಿಯೆ ಮತ್ತು ಕೆಳಗಣ ವಿಷಯಕ್ಕೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಕುರಿತಾಗಿದೆ ಅಂತ ನೋಡಿ. ನಮಗೆ ಸೈಕಾಲಜಿ ಅಂತಕ್ಕಂಥ ವಿಷಯದಲ್ಲಿ ನಮಗೆ 2 ಪಾರ್ಟ್ಗಳಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಪ್ಯೂರ್ ಸೈಕಾಲಜಿ ಅಂತ ಬರುತ್ತೆ, ಇನ್ನೊಂದು ಅಪ್ಲೈಡ್ ಸೈಕಾಲಜಿ ಅಂತಕ್ಕಂಥದ್ದು ಬರುತ್ತೆ. ಒಂದು ಶುದ್ಧ ಮನೋವಿಜ್ಞಾನ ಅಂತ ಬರುತ್ತೆ, ಇನ್ನೊಂದು ಅನ್ವಯಿಕ. ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದೇ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ. ಇದು ಆರಂಭದಲ್ಲಿ ತತ್ವಶಾಸ್ತ್ರದ ಒಂದು ಭಾಗ ಆಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಪ್ಯೂರ್ ಆ್ಯಂಡ್ ಅಪ್ಲೈಡ್ ಸೈಕಾಲಜಿಯಲ್ಲಿ ಇಂಪಾರ್ಟೆಂಟು. ಶೈಕ್ಷಣಿಕ ಮನೋವಿಜ್ಞಾನ ಏನು? ಇದರ ಉತ್ತಮವಾದಂಥ ಅಂಶಗಳು. ಮನೋವಿಜ್ಞಾನದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಕಲಿಕೆ ಮತ್ತು ಬೋಧನೆಯ ನಡುವಿನ ಅಂತರ್ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ. ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಇಂಟರ್ ರಿಲೇಷನ್, ಕಲಿಕೆ ಬೋಧನೆ ಅಂತರ್ ಸಂಬಂಧಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಅನ್ವಯಿಕ ಮನೋವಿಜ್ಞಾನದ ಒಂದು ಭಾಗವೇ ಶೈಕ್ಷಣಿಕ ಮನೋವಿಜ್ಞಾನ. ಲೈಕ್ ದಿಸ್ ಇಲ್ಲಿರ್ತಕ್ಕಂಥದ್ದು ಟೀಚಿಂಗ್. ಯಾವುದು? 5ನೇ ಪ್ರಶ್ನೆ, ಟೀಚಿಂಗ್. ಬೋಧನೆ ಏನಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಬೋಧನೆ ಏನಿದೆ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಹಾಗಾದರೆ ಮನೋವಿಜ್ಞಾನದಲ್ಲಿರ್ತಕ್ಕಂಥ 2 ಶಾಖೆಗಳಲ್ಲಿ ನಮಗೆ ಪ್ಯೂರ್ ಸೈಕಾಲಜಿ ಆ್ಯಂಡ್ ಅಪ್ಲೈಡ್ ಸೈಕಾಲಜಿ, ಶುದ್ಧ ಮತ್ತು ಅನ್ವಯಿಕ ಮನೋವಿಜ್ಞಾನದಲ್ಲಿ ಯಾವುದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ ಅಂದರೆ ನಿಮಗೆ ಅಪ್ಲೈಡ್ ಸೈಕಾಲಜಿಲಿ ಬರ್ತಕ್ಕಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಗೊತ್ತಿರಬೇಕು. ಅಪ್ಲೈಡ್ ಸೈಕಾಲಜಿಲಿ ಬರ್ತಕ್ಕಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಗೊತ್ತಿರಬೇಕು. ನೆಕ್ಸ್ಟ್, 1910ರಲ್ಲಿ ಎಡ್ವರ್ಡ್ ಲಿ ಥಾರ್ನ್ಡೈಕ್, ಅಮೇರಿಕದ ಮನೋವಿಜ್ಞಾನಿ. ಥಾರ್ನ್ಡೈಕ್ ಎಲ್ಲಿ? ಅವನು ಅಮೇರಿಕದವನು. ಎಂಬಾತನು ಈ ನಿಯತಕಾಲಿಕೆಯನ್ನು ಸ್ಥಾಪಿಸಿದನು ಅಂತ. ಎಜುಕೇಷನ್ ಆ್ಯಂಡ್ ಸೈಕಾಲಜಿಕಲ್ ರಿವ್ಯೂ ಅಂತ, ಜರ್ನಲ್ ಆಫ್ ಕ್ಲಿನಿಕಲ್ ಸೈಕಾಲಜಿ, ಜರ್ಮನ್ ಎಜುಕೇಷನಲ್ ರಿವ್ಯೂ ಅಂತ, ಹಾಗೆ ಜರ್ನಲ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತ. ನೋಡಿ, ಈ ರೀತಿಯಾದಂಥ ಪ್ರಶ್ನೆಗಳು ಸಹ ನಿಮಗೆ ಬರ್ಬೋದು. ಮಾಡರ್ನಿಗೆ ಸಂಬಂಧಿಸಿದಂತೆ ನಾವು ಆಧುನಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಥಾರ್ನ್ಡೈಕ್ ಅವರ ವಿಚಾರಗಳನ್ನು ಅಧ್ಯಯನ ಮಾಡ್ತೀವಿ. ನೋಡಿ, ಇಲ್ಲಿ ಜರ್ನಲ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದನ್ನು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಜನಕ ಈ ಥಾರ್ನ್ಡೈಕ್ ಅವರು ಬರೆದಿರ್ತಕ್ಕಂಥ ಈ ಜರ್ನಲ್ ಆಫ್ ಎಜುಕೇಷನ್ ಸೈಕಾಲಜಿ ಏನಿದೆ ಇದು ಅವರ ಒಂದು ಕೊಡುಗೆ ಪುಸ್ತಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ಅವರ ಒಂದು ಕೊಡುಗೆ ಪುಸ್ತಕ ಅಂತಕ್ಕಂಥದ್ದು ಗೊತ್ತಿರಬೇಕು. 6ನೇ ಪ್ರಶ್ನೆಗೆ 4ನೇ ಅಂಶ ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟು, ಇದಾದಮೇಲೆ 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ಅಂದರೆ ಮೆಂಟಲ್ ಏಜ್ ಅಂತ. ಏನು? ಮೆಂಟಲ್ ಏಜ್, ಮಾನಸಿಕ ವಯಸ್ಸು ಡ್ಯಾಶ್ ಆಗಿರುತ್ತದೆ. ನೋಡಿ, 8 ವರ್ಷ ತುಂಬಿರ್ತಕ್ಕಂತಹ ಒಂದು ಮಗುವಿನ ಮಾನಸಿಕ ಬೆಳವಣಿಗೆ ಅಥವಾ ವಯಸ್ಸು ಡ್ಯಾಶ್ ಆಗಿರ್ತದೆ. ಯಾವಾಗಲೂ 8 ಆಗಿರುತ್ತದೆ. 8 ಯಾವಾಗಲೂ ಇಲ್ಲ. 8ಕ್ಕಿಂತ ಕಡಿಮೆ, ಸಮ ಅಥವಾ ಹೆಚ್ಚಾಗಿರುತ್ತದೆ. ಯಾವಾಗಲೂ 8ಕ್ಕಿಂತ ಕಡಿಮೆ ಅಂತ ಕೇಳಿದ್ದಾರೆ. ಯಾವಾಗಲೂ 8ಕ್ಕಿಂತ ಕಡಿಮೆ ಅಂತ ಕೇಳಿದ್ದಾರೆ. ನೋಡಿ, ಇದು ಸಿಂಪಲಾಗಿ ಹೇಳ್ಬೇಕಂದ್ರೆ 8ಕ್ಕಿಂತ ಕಡಿಮೆ, ಸಮ ಅಥವಾ ಹೆಚ್ಚಾಗಿರ್ಬೋದು. ಈ 3 ಅವಕಾಶಗಳಿರುತ್ತೆ. ಈ 3 ಅವಕಾಶಗಳಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಒಂದು ಶಾಲೆಯಲ್ಲಿ 8 ವರ್ಷದ ಒಂದು 30 ವಿದ್ಯಾರ್ಥಿಗಳಿರ್ತಾರೆ. ಈಗ 30:1, ಒಂದು 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಇರಬೇಕು. ಯಾವುದು? NEP ಪ್ರಕಾರ ಅಥವಾ ನಮಗೆ ಏನು ಎಜುಕೇಷನ್ ನೀತಿಗಳ ಪ್ರಕಾರ. 8ಕ್ಕಿಂತ ಕಡಿಮೆ 30 ವಿದ್ಯಾರ್ಥಿಗಳಲ್ಲಿ 8 ವರ್ಷದ ಮಕ್ಕಳ ಮಾನಸಿಕ ವಯಸ್ಸು ಡ್ಯಾಶು ಅಂದರೆ ಕಡಿಮೆ ಆಗಿರ್ಬೋದು, ಹೆಚ್ಚಾಗಿರ್ಬೋದು, ಸಮ ಆಗಿರ್ಬೋದು. ಈ 30 ವಿದ್ಯಾರ್ಥಿಗಳಲ್ಲಿ 10 ಜನ ನಿಮಗೆ ಸಮನಾದಂತಹ ಮನಸ್ಸಿನವರು ಅಥವಾ ಸಮ ವಯಸ್ಸಿನವರ ಬುದ್ಧಿಶಕ್ತಿ ಇರ್ಬೋದು. ಕಡಿಮೆ ಇರತಕ್ಕಂಥವ್ರು 10 ಜನ ಇರ್ಬೋದು, ಹೆಚ್ಚಿರ್ತಕ್ಕಂಥವ್ರು 10 ಜನ ಇರ್ಬೋದು. ಹಾಗಾಗಿ ಈ ರೀತಿಯಾದಂಥ ಡಿಫ್ರೆಂಟ್ ಆದಂಥ ಅಂಶಗಳನ್ನು
ಇದು ಹೊಂದಿರುತ್ತೆ ಅಂತಕ್ಕಂಥದ್ದು 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸು ಡ್ಯಾಶ್ ಆಗಿರುತ್ತದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆಗೆ ಸಂಬಂಧಿಸಿದಂತೆ ನಾವು ನೋಡಿದ್ರು ಬುದ್ಧಿಶಕ್ತಿ, ಇಂಟೆಲಿಜೆನ್ಸಿ ಅಥವಾ ವಿಸಿಡಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ವಿಸಿಡಮ್ ಅಂತ ಕರಿತೀವಿ. ವಿಸಿಡಮ್ ಅಂದರೆ ಬುದ್ಧಿಮತ್ತೆ ಅಂತಕ್ಕಂಥದ್ದು. ನೋಡಿ, ಯಾವುದೇ ಒಂದು ಸಮಸ್ಯೆಯನ್ನು ನಾವು ಬುದ್ಧಿವಂತಿಕೆಯಿಂದ ಬಗೆಹರಿಸ್ತಕ್ಕಂಥದ್ದು ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು. ಅಂದರೆ ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆ, ಇಂಟೆಲಿಜೆನ್ಸಿ ಅಥವಾ ವಿಸಿಡಮ್ ಅಂತ ಕರಿತೀವಿ. ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವೆಲ್ಲ ಸಪ್ಸಪರೇಟ್ ಬರುತ್ತೆ, ಕೃತಕ ಬುದ್ಧಿಮತ್ತೆ ಅವೆಲ್ಲ. ಇಲ್ಲಿ ಕೇಳಿರೋದು ಗುಂಪಿನಲ್ಲಿ ಬುದ್ಧಿಮತ್ತೆ ಎಲ್ಲರಲ್ಲೂ ಸಮನಾಗಿರುತ್ತೆ, ಸಾಮಾನ್ಯ ವಿವರಣೆಯಲ್ಲಿರುತ್ತದೆ, ವಯಸ್ಸಿಗೆ ಸಂಬಂಧವಿಲ್ಲ, ಎತ್ತರ ಮತ್ತು ತೂಕಗಳಿಗೆ ಅನುಗುಣವಾಗಿರುತ್ತದೆ. ಇದು ಹೆಂಗೆ ಡಿಸೈಡ್ ಮಾಡ್ತೀರಾ? ನೋಡಿ, ಡಿಸೈಡ್ ಮಾಡಿ ನೋಡೋಣ. ಇದು ಸಾಮಾನ್ಯ ವಿತರಣೆಯಲ್ಲಿರುತ್ತದೆ. ಇದು ಹೇಗಿರುತ್ತೆ ಅಂದರೆ ಸಾಮಾನ್ಯ ವಿತರಣೆಯಲ್ಲಿ ಇರುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಾಮಾನ್ಯ ವಿತರಣೆಯಲ್ಲಿ ಇರುತ್ತದೆ ಅಂತ ಗೊತ್ತಿರಬೇಕು. ಈಗಾಗಲೇ TET ಪರೀಕ್ಷೆಗಳಿಗೆ ನಾನು DSCRTಯಿಂದ ಬಿಟ್ಟಿರ್ತಕ್ಕಂಥ ಹಲವು ಪ್ರಶ್ನೆಗಳನ್ನು, ಸುಮಾರು 250ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನಾನು ಯೂಟ್ಯೂಬಲ್ಲಿ ನಿಮಗೆ ಕ್ಲಾಸಸ್ ಮಾಡಿದ್ದೀನಿ. ಅದರಲ್ಲೇ ಆಲ್ಮೋಸ್ಟ್ ಪ್ರಶ್ನೆಗಳೇನಾಗಿದೆ, ರಿಪೀಟ್ ಆಗಿದೆ. ಯಾಕೆ ಅಂದರೆ ನಾವು ಇಲಾಖೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋದ್ರಿಂದ ಅದೇ ನೇರವಾಗಿ ಆ ಮೆಥಡ್ಗಳ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸಾಮಾನ್ಯ ವಿತರಣೆಯಲ್ಲಿರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸೈಕಾಲಜಿಗೆ ಸಂಬಂಧಿಸಿದಂತೆ ಕಲಿಕೆ ಪ್ರಾರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡುವುದು ಇದರಿಂದ ಸಾಧ್ಯ. ಅಗತ್ಯ ಅಭಿಪ್ರೇರಣೆಯನ್ನು ನೀಡುವುದು ಇದರಿಂದ ಸಾಧ್ಯ. ನೋಡಿ, ಮೋಟಿವೇಶನ್ ಅಂದರೆ ಉತ್ತೇಜನ ಅಂತ. ಏನು? ಪ್ರಚೋದನೆ, ಅಭಿಪ್ರೇರಣೆ ಅಥವಾ ಉತ್ತೇಜನ, ಅಥವಾ ಯಾವುದಾದರೂ ಒಂದು ಕೆಲಸಕ್ಕೆ ನಾವು ಅವ್ರನ್ನ ಉತ್ತೇಜಿಸಬೇಕು ಅಂತಕ್ಕಂಥದ್ದು ನಮಗಿದು ಗೊತ್ತಿರಬೇಕು. ಉತ್ತೇಜನ ಮಾಡಬೇಕಂತ ಗೊತ್ತಿರಬೇಕು. ನೋಡಿ, ಬಾಹ್ಯ ಪ್ರೇರಣೆಗೆ ಸಂಬಂಧಿಸಿರ್ತಕ್ಕಂಥದ್ದು ಬಹುಮಾನ. ಶಿಕ್ಷೆ ಅಂತಕ್ಕಂಥದ್ದು ಆಂತರಿಕ ಪ್ರೇರಣೆ ಅಥವಾ ಬಾಹ್ಯ ಪ್ರೇರಣೆಗೆ ಒಳಪಡುವಂಥ ಅಂಶಗಳಾಗಿರುತ್ತೆ. ನೋಡಿ, ಒಂದು ಕೆಲಸ ಅಥವಾ ವಿಷಯ ವ್ಯಕ್ತಿಯ ಮೇಲೆ ಪ್ರಚೋದನೆ, ಉತ್ತೇಜನವನ್ನು ನೀಡ್ತಕ್ಕಂಥದ್ದು ಕಲಿಕಾ ಪ್ರಾರಂಭಿಸಲು ಬೇಕಾದಂತಹ ಒಂದು ಅಭಿಪ್ರೇರಣೆ ನೀಡುವುದು ಇದರಿಂದ ಸಾಧ್ಯ. ನೋಡು, ಮಾಡು, ಇದು ಸಾಧ್ಯ, ಇದು ನಿನ್ನಿಂದ ಸಾಧ್ಯ. ಈ ಸಲ ನೀವು PSTR, HSTR, GPSTR ಹುದ್ದೆಗಳನ್ನು ಪಡಿಬೋದು. ಹೆಚ್ಚು ಪೋಸ್ಟ್ಗಳಿರುತ್ತೆ. ಹಾಗೆ TET ಪ್ರಶ್ನೆ ಪತ್ರಿಕೆ ಏನು ಸುಲಭವಾಗಿ ಬಂದಿದೆಯೋ ಅದೇ ಮಾರ್ಗದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸುಲಭ ರೀತಿಯಲ್ಲಿ ಬರ್ಬೋದು ಅನ್ನೋದು ಎಲ್ಲ ಈ ಏನು ಸ್ಪರ್ಧಾರ್ಥಿಗಳ ನಿರೀಕ್ಷೆ ಆಗಿರುತ್ತೆ ಅಂತಕ್ಕಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ. ಹಾಗಾದರೆ ಉತ್ತೇಜನ ಇರಬೇಕು ಅಂತಕ್ಕಂಥದ್ದು ಮುಖ್ಯ. ಕಲಿಕೆಗೆ ಸ್ಥಾನ ಅಥವಾ ನಕ್ಷತ್ರ ನೀಡುವುದು ಇದಕ್ಕೆ ಉದಾಹರಣೆಯಾಗಿದೆ. ಬಾಹ್ಯ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ, ಸಾಂಪ್ರದಾಯಿಕ ಅಭಿಪ್ರೇರಣೆ ಮತ್ತು ಕೃತಕ ಅಭಿಪ್ರೇರಣೆ. ನೋಡಿ, ಕಲಿಕೆಗೆ ಸ್ಥಾನ ಅಥವಾ ನಕ್ಷತ್ರ ನೀಡುವುದು. ನೋಡಿ, ನಾವು ಒಂದು ಕಲಿಕೆಗೆ ಅಧ್ಯಯನವನ್ನು ಮಾಡುವಾಗ ಏನಿರುತ್ತೆ ನೋಡಿ, ಬಾಹ್ಯ ಅಭಿಪ್ರೇರಣೆ ಅಂದರೆ ಈ ಬಹುಮಾನ ಅಥವಾ ಹಣ, ದುಡ್ಡನ್ನು ನೀಡ್ತಕ್ಕಂಥದ್ದು ಇದಾಗಿರುತ್ತೆ. ಆಂತರಿಕ ಅಭಿಪ್ರೇರಣೆ ಬಹುಮುಖ್ಯವಾದ. ನೋಡಿ, ಒಂದು ಮಗುವಿಗೆ ಪುಸ್ತಕವನ್ನು ಓದೋದಕ್ಕೆ ಹೇಳಬೇಕು, ಅದರಿಂದ ಆನಂದಿಸಬೇಕು. ಮಗುವಿಗೆ ಕ್ರೀಡೆಯನ್ನು ಆಡಿಸ್ಬೇಕು, ಅದರಿಂದ ಅವರ ದೈಹಿಕ ಸಾಮರ್ಥ್ಯದ ಬಗ್ಗೆ ತಿಳಿಸ್ಬೇಕು. ನೋಡಿ, ಹಾಗಾಗಿ ಒಂದು ಕೆಲಸವನ್ನು ಮಾಡಿ ಆ ಕೆಲಸದಿಂದ ತುಂಬ ಸಂತೋಷವನ್ನು ಆಗೋ ರೀತಿಯಲ್ಲಿ ಮಾಡಿದರೆ ಅದೊಂದು ಆಂತರಿಕ ಪ್ರೇರಣೆ ಅಂತಕ್ಕಂಥದ್ದು. ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್, ಇನ್ನೊಂದು ಇಂಟರ್ನಲ್ ಮೋಟಿವೇಶನ್. ಆಂತರಿಕ ಮತ್ತು ಬಾಹ್ಯ ಅಭಿಪ್ರೇರಣೆಗಳಿಗೆ ಸಂಬಂಧಿಸಿದಂತೆ ಒಂದು ಪುಸ್ತಕವನ್ನು ಓದಿ ಜ್ಞಾನವನ್ನು ಗಳಿಸ್ತಕ್ಕಂಥದ್ದು, ಕ್ರೀಡೆಯನ್ನು ಆಡಿ ಅದರಿಂದ ಸಂತೋಷ ಮತ್ತು ಆರೋಗ್ಯ ಸಾಮರ್ಥ್ಯ ಬೆಳೆಸ್ತಕ್ಕಂಥದ್ದು, ಒಂದು ಕೆಲಸವನ್ನು ಮಾಡಿ ಅದರಿಂದ ಸಂತೋಷ ತೃಪ್ತಿಯಾಗುತ್ತೆ, ಬಹುಮಾನ, ಹಣ, ನಿರೀಕ್ಷೆ ಏನಿಲ್ಲ. ಇದೊಂದು ಆಂತರಿಕ ಪ್ರೇರಕರು. ಈ ಆಂತರಿಕ ಪ್ರೇರಕರೇ ಹೆಚ್ಚು ಸಾಧಕರು ಅಂತಕ್ಕಂಥದ್ದು ಗೊತ್ತಿರಬೇಕು. ಈ 10ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಎಸ್. ಹಾಗಾದರೆ ಮುಂದಿನ ಅಂಶ, ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣವನ್ನು ಉರಿದುಂಬಿಸುವುದು ಅಂತ. ಆಂತರಿಕ ಸಂಪನ್ಮೂಲ, ಸ್ವಯಂ ಸೇವಾ ಚೈತನ್ಯ, ಕಾರ್ಯೋನ್ಮುಖ ಅಂದರೆ ನಿಮಗೆ ಅದರ ಕಡೆ ಕಾರ್ಯೋನ್ಮುಖತೆ ಮತ್ತು ತಟಸ್ಥ ಬುದ್ಧಿ ಅಂತ. ತಟಸ್ಥ ಬುದ್ಧಿ. ನೋಡಿ, ಒಬ್ಬ ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣಗಳು, ಮೋಟಿವೇಶನ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಉರಿದುಂಬಿಸೋದು, ಅವರನ್ನು ಪ್ರಚೋದಿಸ್ತಕ್ಕಂಥದ್ದು ಏನಾಗಿರುತ್ತೆ. ಆಂತರಿಕ ಸಂಪನ್ಮೂಲ, ಸ್ವಯಂ ಸೇವಾ ಚೈತನ್ಯ, ಕಾರ್ಯೋನ್ಮುಖತೆ ಮತ್ತು ತಟಸ್ಥ ಬುದ್ಧಿ ಅಂತ. ಯಾವುದು ಅಂದರೆ
ಇಂಟರ್ನಲ್ ಸೋರ್ಸ್ ಅಂದರೆ ಆಂತರಿಕವಾದಂತಹ ಒಂದು ಸಂಪನ್ಮೂಲ. ಆಂತರಿಕವಾದಂಥ ಸಂಪನ್ಮೂಲ ಏನಾಗಿರುತ್ತೆ, ಇದಕ್ಕೊಂದು ಮುಖ್ಯವಾದಂತಹ ಉದಾಹರಣೆಯಾಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇದು ಮೇಜರ್ ಆದಂಥ ಅಂಶವೂ ಸಹ ಅಂತ ನಿಮಗೆ ಗೊತ್ತಿರಲಿ. ಎಸ್, ಆಂತರಿಕ ಸಂಪನ್ಮೂಲ ಮತ್ತು ಸ್ವಯಂ ಸೇವಾ ಚೈತನ್ಯ ಮತ್ತು ಕಾರ್ಯೋನ್ಮುಖತೆ ಮತ್ತು ತಟಸ್ಥ ಬುದ್ಧಿಗೆ ಸಂಬಂಧಿಸಿದಂಥ ಕೆಲಸಗಳನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿವೆ. ನೋಡಿ, ಅಭಿಪ್ರೇರಣೆ ಮೇಲೆ ಹೆಚ್ಚು ಕ್ವಶನ್ಸ್ಗಳನ್ನ ಕೇಳಿಬಿಟ್ಟಿದ್ದಾರೆ ಒಂದು ಎಕ್ಸಾಮಲ್ಲಿ. ನಿಮಗೆ ಟೀಚರ್ ಪೋಸ್ಟು, ಪ್ರಿನ್ಸಿಪಲ್ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿದೆ. ವರ್ತನವಾದಿ ಬಿಹೇವಿಯರ್ ಮತ್ತು ಸಂಜ್ಞಾತ್ಮಕ ಜ್ಞಾನಾತ್ಮಕ. ಮಾನವೀಯತೆ ಮತ್ತು ವರ್ತನವಾದಿ. ನೋಡಿ ಇಲ್ಲಿ ಮಾನವೀಯ ಮತ್ತು ಚಿಕಿತ್ಸಾ ಮೆಡಿಸನ್, ಹಾಗೆ ಸಂಜ್ಞಾತ್ಮಕ ಮತ್ತು ಶೈಕ್ಷಣಿಕ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ವರ್ತನವಾದಿಗಳ ಬಗ್ಗೆ ಗೊತ್ತಿರಬೇಕು. ನೋಡಿ, ಈ JB ವ್ಯಾಟ್ಸನ್ ಇರ್ತಕ್ಕಂಥವ್ರು ವರ್ತನವಾದಿ. ಹಾಗೆ ನಮಗೆ ಈ ಸ್ಕಿನ್ನರ್ ಅಂತಕ್ಕಂಥವ್ರು ವರ್ತನವಾದಿ. ಹಾಗೆ ಪಾವೆಲೋ ಇರ್ತಕ್ಕಂಥವ್ರು ಏನಿದ್ದಾರೆ, ಇವರೆಲ್ಲ ವರ್ತನವಾದಿಗಳು ಬಿಹೇವಿಯರಿಸಮ್ಗೆ ಸಂಬಂಧಿಸಿದಂತೆ. ನೋಡಿ, 12ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಅಂದರೆ ಈ ಒಂದು ಕಾಗ್ನೇಟಿವ್ ಲರ್ನಿಂಗ್ ಅಂತಕ್ಕಂಥದ್ದು ಏನಿದೆ. ಕಾಗ್ನೇಟಿವ್ ಲರ್ನಿಂಗ್ ಅಂದರೆ ಸಂಜ್ಞಾತ್ಮಕ ಕಲಿಕೆ, ವರ್ತನ. ಈ ಅಭಿಪ್ರೇರಣೆ ಸಾಮಾಜಿಕ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಅಂಶಗಳು ಎಲ್ಲಿ ಬರುತ್ತೆ ಅಂದರೆ ಈ ಫಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ. ನಿಮಗೆ ಸೋಷಿಯೋ ಕಲ್ಚರ್ ವೈಗೊಟಸ್ಕಿ ಬೇರೆ, ಫ್ರಾಕ್ಸಿಮ್ ಅವೆಲ್ಲ ಬರುತ್ತಲ್ಲ, ಅದು ವೈಗೊಟಸ್ಕಿ ಥಿಯರಿಗಳು ಬೇರೆ. ಈ ಒಂದು ಅಂಶಗಳ ಮೇಲೆ ನಿಮಗೆ ಮಾಹಿತಿ ಇರಬೇಕು. ವರ್ತನವಾದಿ ಮತ್ತು ಸಂಜ್ಞಾತ್ಮಕ ಕಲಿಕೆ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಈ 12ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗಿದೆ. ಮಗುವು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಗಳನ್ನು ಹೊಂದಿರುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇರುವ ಭಾಗವಾಗಿದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಅಂದರೆ ಇವರ ಭಾಗವಾಗಿದೆ ಅಂತ. ಶಾರೀರಿಕ ಬದಲಾವಣೆ ಇವರ ಭಾಗವಾಗಿದೆ ಅಂತ. ನೋಡಿ, ಇಲ್ಲಿ ಸಾಮಾನ್ಯ ಅಭಿವೃದ್ಧಿ, ವಿಪರೀತ ಅಭಿವೃದ್ಧಿ, ಅಸಮ ಅಂದರೆ ಸಮನಾಗಿ ಬೆಳೆದಿಲ್ಲ ಅಂತ, ಅಸಮ ಬೆಳವಣಿಗೆ, ಅಸಾಮಾನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಅಸಾಮಾನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮಗು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಗಳನ್ನು ಹೊಂದಿರುತ್ತದೆ. ನೋಡಿ, 10, 11, 12ನೇ ವರ್ಷಕ್ಕೆ ಅದೇ ವರ್ಷದಲ್ಲಿ ಮಗು ಏನಾಗುತ್ತೆ, ತನ್ನದೇ ಆದಂಥ ಬದಲಾವಣೆಗಳನ್ನು ಹೊಂದಿರುತ್ತೆ. ವೈಯಕ್ತಿಕವಾದಂಥ ವ್ಯಕ್ತಿಯಾಗಿ, ಇಲ್ಲಿ ವೈಯಕ್ತಿಕೆಯಾಗಿ ಬದಲಾಗುತ್ತದೆ, ವ್ಯಕ್ತಿಯಾಗಿ ಬದಲಾಗುತ್ತದೆ. ಇದೇನಾಗಿದೆ? ವ್ಯಕ್ತಿಯಾಗಿ ಬದಲಾಗ್ತದೆ ಅಂತಕ್ಕಂಥದ್ದು, ಬದಲಾಗುತ್ತದೆ ಅಂತ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇವರ ಭಾಗವಾಗಿದೆ ಅಂತ. ಇದೇನಾಗಿರುತ್ತೆ ಅಂದರೆ ವಯಸ್ಸಿಗನುಗುಣವಾಗಿ ಕರೆಕ್ಟಾಗಿ ಅದು ಬೆಳವಣಿಗೆ ಇದೆಲ್ಲ ಹೊಂದಿದರೆ ವೆರಿ ಸಿಂಪಲ್, ಇದು ಜನರಲ್ ಡೆವಲಪ್ಮೆಂಟ್, ಇದು ಸಾಮಾನ್ಯ ಅಭಿವೃದ್ಧಿ ಅಷ್ಟೇ. ಇದೊಂದು ಸಾಮಾನ್ಯ ಅಭಿವೃದ್ಧಿ, ಅಸಾಮಾನ್ಯ ಅಲ್ಲ. ಏನಂತ ಕೊಟ್ಟಿದ್ದಾರೆ? ಮಗು ವರ್ಷದಲ್ಲಿ ಬದಲಾವಣೆ ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ, ತನ್ನ ವಯಸ್ಸಿಗನುಗುಣವಾಗಿ ಶಾರೀರಿಕ ಬದಲಾವಣೆ ಮತ್ತು ಮಾನಸಿಕ ಬದಲಾವಣೆಗಳಾದರೆ ಅದೊಂದು ಜನರಲ್ ಡೆವಲಪ್ಮೆಂಟ್, ಸಾಮಾನ್ಯವಾದಂತಹ ಬದಲಾವಣೆ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಸ್ಕಿನ್ನರನ್ನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು. ನೋಡಿ, ಪ್ರಸನ್ನತೆ ಒಂದು ಸಿಚುವೇಶನ್ ಬಂದಾಗ ಏನಿಡುತ್ತೆ? ಶಿಕ್ಷೆ, ಪುನರ್ಬಲನ, ಧೈರ್ಯಹೀನತೆ ಮತ್ತು ತಿರಸ್ಕಾರ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ರೀಇನ್ಫೋರ್ಸ್ಮೆಂಟ್ ಅಂತ ಏನು ಕರಿತೀರಿ, ರೀಇನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದು ಪುನರ್ಬಲನ ಹೇಳ್ತಕ್ಕಂಥದ್ದೇ ಸ್ಕಿನ್ನರ್ ಅವರ ಒಂದು ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವರ ಒಂದು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸ್ಕಿನ್ನರ್ ಅವರು ನೋಡಿ, 2 ಗುಟುಕುಗಳಿರುತ್ತೆ. ಆ ಪಾರಿವಾಳ ಒಂದು ಗುಟುಕನ್ನು ಸಿಕ್ಕಿದ್ರೆ ಮಾತ್ರ ಆಹಾರ ಸಿಗುತ್ತೆ, ಇನ್ನೊಂದು ಏನಾಗುತ್ತೆ? ವ್ಯರ್ಥ ಪ್ರಯತ್ನ ಆಗುತ್ತೆ. ಯಾವುದು ಒಂದು ಗುಟುಕಿರುತ್ತೋ ಅದನ್ನು ಮಾತ್ರ ಅದೇನು ಮಾಡುತ್ತೆ? ಕುಕ್ಕಿ ಆ ಪಾರಿವಾಳ ಏನು ಮಾಡುತ್ತೆ? ಆಹಾರವನ್ನು ಸೇವನೆ ಮಾಡುತ್ತೆ. ಪುನರ್ಬಲನ, ರಿಕ್ಯಾಪ್ಚುಲೇಷನ್ ಅಥವಾ ರೀಇನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದೇನಿದೆ ಇದು ನಿಮಗೆ ಗೊತ್ತಿರಬೇಕು ಪುನರ್ಬಲನದ ಬಗ್ಗೆ. ನೆಕ್ಸ್ಟು ಸ್ಕಿನ್ನರ್ ಅವ್ರ ಥಿಯರಿನೇ ಈ ಥರ ಕೇಳಿದಾನಷ್ಟೇ ಪ್ರಶ್ನೆ. ನೆಕ್ಸ್ಟ್, ಶಿಕ್ಷಕರು ವಿದ್ಯಾರ್ಥಿಯನ್ನು
ಇಚ್ಛಿತ ಕಲಿಕಾ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು. ಅದು ಹೀಗೆ: ಹೆಚ್ಚು ಕಲಿಕಾ ಅವಕಾಶಗಳಿಂದ, ಜನ್ಮದಾತರಿಗೆ ವರದಿ ಮಾಡುವುದರಿಂದ, ಪುನಃ ಕಲಿಕಾ ಕಾಯೋ ಅಥವಾ ಮಾಡಿಸುವುದರಿಂದ. ಕಲಿಕೆಯ ಕಾಯೋ ಅಂದರೆ ಕವಾಯತ್ತು ಅಂದರೆ ಮತ್ತೆ ಕಲಿಸೋದು. ಕಲಿಕೆಯ ಸ್ಥಾನ ಗುಣಿಸಿ ಉತ್ತೇಜನ ನೀಡುವುದರಿಂದ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿ, ನಾವು ಕಲಿಸೋದಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಇಚ್ಛೆ ಕಲಿಕೆ ಅವ್ರನ್ನ ಪರಿಣಾಮಗಳನ್ನು ಮಾಡಬೇಕಂದ್ರೆ ಕಲಿಕೆಯ ಸ್ಥಾನ ಅವ್ರು ಏನು ಕಲಿತಿದಾರಂತ ಗುರುತಿಸಬೇಕು, ಉತ್ತೇಜಿಸಬೇಕು. ಮತ್ತು ಅದರಿಂದ ಅವ್ರು ಏನಾಗುತ್ತೆ ಅಂದರೆ ಕಲಿತಕ್ಕಂಥ ಸ್ಥಾನ ಗುರುತಿಸು, ಉತ್ತೇಜಿಸಿ, ಈ 4 ಅಂಶಗಳು, ಈ 3 ಅಂಶಗಳು ಇಲ್ಲಿ ಮುಖ್ಯವಾಗಿರುತ್ತೆ. ಹಾಗಾಗಿ 4ನೇ ಪ್ರಶ್ನೆ ಈ ರೀತಿ ಇರುತ್ತೆ. ನೋಡಿ, ನಿಮ್ಮ ಸೈಕಾಲಜಿಯಲ್ಲಿ ಈ ಥರ ಡಿಫ್ರೆಂಟ್ ಆದಂಥ ಪ್ರಶ್ನೆಗಳನ್ನು ಸಹ ಕೇಳೋ ಸಾಧ್ಯತೆ ಇರುತ್ತೆ. ನಾನು ಮಾಡಿದ ಅಷ್ಟು ಕ್ವಶನ್ಸ್ಗಳು ನಿಮ್ಮ ಓದಿರೋದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಜನರಲ್ ಆಗಿರ್ತಕ್ಕಂಥದ್ದು. ಈ ರೀತಿಯಾದಂಥ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ನಿಮಗೆ 10 to 20% ಇವೇ ಪ್ರಶ್ನೆಗಳು ಇದೇ ಮಾದರಿಯಲ್ಲಿ ಮತ್ತೆ ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.